Welcome back to the series of Business Studies Chapter-5 Organising. ಈ ವಿಡಿಯೋದಲ್ಲಿ ನಾವು ಡಿಫರೆನ್ಸ್ ಬಿಟ್ವೀನ್ ಫಂಕ್ಷನಲ್ ಸ್ಟ್ರಕ್ಚರ್ ಮತ್ತು ಡಿವಿಷನಲ್ ಸ್ಟ್ರಕ್ಚರ್ ಮಧ್ಯೆ ಇರುವಂಥ ಒಂದು ಡಿಫರೆನ್ಸಸ್ ಕಲ್ತ್ಕೊಳ್ಳೋಣ. By the way, this is OBC ಆನ್ಲೈನ್ ಬಿಸ್ನೆಸ್ ಕ್ಲಾಸ್. ನೀವೇನಾದರೂ ಈ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆಗೋದ್ರಿಂದ ತುಂಬ ಯೂಸ್ ಇದೆ, ಬಿಕಾಸ್ ತುಂಬ ಪ್ಲೇ ಲಿಸ್ಟ್ ಇದೆ, ಅದರಲ್ಲೆಲ್ಲ ಚಾಪ್ಟರ್ಸ್ ಸಪ್ರೇಟ್ ವಿಡಿಯೋಸ್ ಇದೆ. ಯು ವೋಂಟ್ ಗೆಟ್ ಲೈಕ್ ದಿಸ್ ಇನ್ ಎನಿ ಯೂಟ್ಯೂಬ್ ಚಾನಲ್. ಸೊ ಫಸ್ಟ್ ಚಾನಲ್ ಕೊಳ್ಳಿ ಕನ್ನಡದಲ್ಲಿ ಆ್ಯಂಡ್ ಇಂಗ್ಲಿಷ್. ಸೊ ವಾಟ್ ಸಬ್ಸ್ಕ್ರೈಬಿಂಗ್ ಅದಕ್ಕೋಸ್ಕರ. ಓಕೆ, ಡಿಫ್ರೆನ್ಸ್ ಬಿಟ್ವೀನ್ ಅದರ ಬೇಸಿಸ್ ಮೇಲೆ ಕಲ್ತ್ಕೊಳ್ಳೋಣ. ಬೇಸಿಸ್ ನಾನು ಒಂದೊಂದು ಹೇಳ್ಕೊಂಡು ಹೋಗ್ತೀನಿ ಒನ್ ಬೈ ಒನ್. ಸೊ ಫಾರ್ಮೇಷನ್ ಅಥವಾ ಕ್ರಿಯೇಷನ್ ಯಾವುದಕ್ಕೆ ಇದು ಬೆಸ್ಟ್ ಸೂಟಬಲ್ಲು? ಫಂಕ್ಷನಲ್ ಸ್ಟ್ರಕ್ಚರ್ ಏನಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಇಟ್ ಈಸ್ ಫಾರ್ಮ್ಡ್ ಬೈ ಬೇಸ್ಡ್ ಆನ್ ದ ಫಂಕ್ಷನ್. ಸೊ ಫಂಕ್ಷನ್ ಬೇಸ್ ಮೇಲೆ ಇದನ್ನು ಸ್ಟಾರ್ಟ್ ಮಾಡ್ತಾರೆ, ಆ ಕಾರ್ಯಗಳ ಮೇಲೆ ಅದನ್ನ ಡಿವೈಡ್ ಮಾಡ್ತಾರೆ. ಡಿವಿಷನಲ್ ಸ್ಟ್ರಕ್ಚರ್ಗೆ ಬರೋದಾದ್ರೆ ಅದನ್ನು ಸ್ಟಾರ್ಟ್ ಮಾಡೋದು ಪ್ರಾಡಕ್ಟ್ ಲೈನ್ ಇಂದ. ಆ ಪ್ರಾಡಕ್ಟ್ಗೆ ಫುಲ್ ಅದೇ ತರ ಇರುತ್ತೆ. ದೆನ್ ಅದಕ್ಕೆ ಸಪೋರ್ಟ್ ಮಾಡೋಕ್ಕೆ ಫಂಕ್ಷನಲ್ ಸ್ಟ್ರಕ್ಚರ್ನು ಇಟ್ಟಿರ್ತಾರೆ. ಅದ್ರ ಕೆಳಗಡೆ ಒಂದು ಡಿವಿಷನಲ್ ಒಂದು ಗಾರ್ಮೆಂಟ್ ಅಂತ ಇದ್ರೆ ಗಾರ್ಮೆಂಟಿಗೆ ಅದ್ರ ಕೆಳಗಡೆ ಒಬ್ಬರು ಹೆಡ್ ಇರ್ತಾರೆ, ಗಾರ್ಮೆಂಟಿಗೆ ಡಿವಿಷನಲ್ ಹೆಡ್ ಅಂತ. ಅದ್ರ ಕೆಳಗಡೆ ನಿಮಗೆ ಫಂಕ್ಷನಲ್ ಸ್ಟ್ರಕ್ಚರ್ ಬರುತ್ತೆ. ಸೊ ಈ ತರ ಡಿವೈಡ್ ಆಗುತ್ತೆ ಫಾರ್ಮೇಷನ್. ಸ್ಪೆಷಲೈಸೇಷನ್ ಬೇಸಿಸ್ ಹೇಳೋದಾದ್ರೆ ಫಂಕ್ಷನಲ್ ಸ್ಟ್ರಕ್ಚರ್ ಅಲ್ಲಿ ಸ್ಪೆಷಲೈಸೇಷನ್ ಹೆಂಗ್ ಡಿವೈಡ್ ಮಾಡಿರ್ತಾರೆ ಅಂದ್ರೆ ಆ ಫಂಕ್ಷನ್ ಸ್ಪೆಷಲೈಸೇಷನ್ ಡಿವೈಡ್ ಮಾಡಿರ್ತಾರೆ ಬೇಸ್ಡ್ ಆನ್ ದರ್ ಫಂಕ್ಷನ್ಸ್. ಇನ್ ಡಿವಿಷನಲ್ ಸ್ಟ್ರಕ್ಚರ್ ಅಲ್ಲಿ ಹೇಗಿರುತ್ತೆ ಅಂದ್ರೆ ಪ್ರಾಡಕ್ಟ್ ಮೇಲೆ ಅದನ್ನ ಸ್ಪೆಷಲೈಸೇಷನ್ ಮಾಡಿರ್ತಾರೆ. ಈ ಒಂದು ಪ್ರಾಡಕ್ಟ್ ಗಾರ್ಮೆಂಟಾ, ಫುಡ್ವೇರಾ ಅಥವಾ ಫುಡ್ಡಾ ಏನು ಅದ್ರ ಮೇಲ್ಗಡೆ ಅದನ್ನ ಡಿವೈಡ್ ಮಾಡಿರ್ತಾರೆ. ರೆಸ್ಪಾನ್ಸಿಬಿಲಿಟಿಗೆ ಬರೋದಾದ್ರೆ ಬೇಸ್ಡ್ ಆನ್ ದ ರೆಸ್ಪಾನ್ಸಿಬಿಲಿಟಿ ಹೇಳೋದಾದ್ರೆ ಫಂಕ್ಷನಲ್ ಸ್ಟ್ರಕ್ಚರ್ ಅಲ್ಲಿ ಡಿಫಿಕಲ್ಟ್. ಡಿಪಾರ್ಟ್ಮೆಂಟ್ಗೆ ಫುಲ್ ರೆಸ್ಪಾನ್ಸಿಬಿಲಿಟಿ ಕೊಡೋಕ್ಕಾಗಲ್ಲ. ಬಿಕಾಸ್ ಯಾಕೆ ಅಂದ್ರೆ ಒಂದು ಮಾತ್ರ ಅವ್ರು ಒಂದೇ ಕೆಲಸ ಮಾತ್ರ ಮಾಡ್ತಾ ಇರ್ತಾರೆ. ಒಂದು ಹೋಲ್ ಪ್ರಾಡಕ್ಟ್ಗೆ ರೆಸ್ಪಾನ್ಸಿಬಲ್ ಕೊಡೋದಾದ್ರೆ ಚೆನ್ನಾಗಿರುತ್ತೆ, ಬಟ್ ಒಂದೇ ಒಂದು ಡಿಪಾರ್ಟ್ಮೆಂಟ್ಗೆ ಫುಲ್ ರೆಸ್ಪಾನ್ಸಿಬಿಲಿಟಿ ಕೊಡೋಕ್ಕೆ ಸಾಧ್ಯ ಇರಲ್ಲ. ಸೊ ಕಷ್ಟ ಆಗುತ್ತೆ. ಡಿವಿಷನಲ್ ಸ್ಟ್ರಕ್ಚರ್ ಅಲ್ಲಿ ಹೇಳೋದಾದ್ರೆ ಈಸಿ ಇರುತ್ತೆ. ಯಾಕೆ ಇದು ಈಸಿ ಇರುತ್ತೆ ಅನ್ನೋದಾದ್ರೆ ಫುಲ್ ಹೋಲ್ ಪ್ರಾಡಕ್ಟ್ ಆ ಒಂದು ಡಿವಿಷನಲ್ ಹೆಡ್ಗೆ ಫುಲ್ ಪ್ರಾಡಕ್ಟ್ ಲಾಸ್ಟ್ ವರ್ಗೂ ಇರುತ್ತೆ. ಪ್ರೊಡಕ್ಷನ್ ಫುಲ್ ಅವ್ರ ಕೈಲೇ ಇರುತ್ತೆ. ಸೊ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಕೊಡೋದು ಕರೆಕ್ಟ್ ಆಗಿರುತ್ತೆ. ದೆನ್ ಮ್ಯಾನೇಜೀರಿಯಲ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋದಾದ್ರೆ ಡೆವಲಪ್ ಹೇಗೆ ಮಾಡ್ತಾರೆ ಅಂತ ಫಂಕ್ಷನಲ್ ಹೆಡ್ ಎಲ್ಲದಕ್ಕೂ ಹೋಗಿ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ಗೆ ಕೇಳಬೇಕು, ಮತ್ತೆ ಅವ್ರ ಹತ್ರ ರಿಪೋರ್ಟ್ ಸಬ್ಮಿಟ್ ಮಾಡ್ತಾ ಇರಬೇಕು, ಅವ್ರ ಹತ್ರನೇ ಕೇಳ್ತಾ ಇರಬೇಕು. ಸೊ ಇದು ಡಿಫಿಕಲ್ಟ್. ಮ್ಯಾನೇಜೀರಿಯಲ್ ಆಕ್ಟಿವಿಟಿ ಡೆವಲಪ್ ಮಾಡೋಕ್ಕಾಗಲ್ಲ. ಡಿವಿಷನಲ್ ಸ್ಟ್ರಕ್ಚರಲ್ಲಿ ಹೇಳೋದಾದ್ರೆ ಈಸಿ, ಬಿಕಾಸ್ ಅಟಾನಮಿ ಇರುತ್ತೆ. ಅಟಾನಮಿ ಅಂದರೆ ಅವ್ರದ್ದೇ ಆದಂಥ ಸಿಂಗಲ್ ಓನ್ ಪವರ್ ಇರುತ್ತೆ. ಈಗಾಗಲೇ ಗೊತ್ತಿರುತ್ತೆ, ನೀವು ಲಾಸ್ಟ್ ಕ್ಲಾಸಲ್ಲೆಲ್ಲ ನೋಡಿದ್ರೆ ಅವ್ರದ್ದೇ ಅಂತ ಓನ್ ಪವರ್ ಇದ್ದಾಗ ಅವ್ರನ್ನ ಫ್ರೀ ಬಿಟ್ಬಿಟ್ಟಿರ್ತಾರೆ. ಎಲ್ಲದಕ್ಕೂ ಇಂಟರಪ್ಟ್ ಮಾಡ್ತಾರಲ್ಲ. ಫ್ರೀ ಬಿಟ್ಟಾಗ ಅವ್ರು ಏನು ಬೇಕಾದರೂ ಒಂದು ಹೊಸದೇನಾದರೂ ತರ್ಬೋದು, ಏನಾದರೂ ಒಂದು ಡೆವಲಪ್ ಮಾಡೋಕ್ಕೆ ಒಂದು ಸಂಸ್ಥೆನ ಅಥವಾ ಒಂದು ಆರ್ಗನೈಸೇಷನ್ನ ಏನಾದರೂ ಚೇಂಜಸ್ ಮಾಡ್ಬೋದು. ಮ್ಯಾನೇಜರಿಯಲ್ ಡೆವಲಪ್ಮೆಂಟ್ ಮಾಡೋಕ್ಕೆ ಏನಾದರೂ ಒಂದು ಚೇಂಜ್ ಮಾಡಿದಾಗ ಅದು ಇದು ಚೇಂಜಸ್ ಮಾಡ್ತಿದ್ದಾಗೇನೆ ಕೆಲವೊಂದೊಂದು ಸೂಟ್ ಆಗುತ್ತೆ. ಸೊ ಡಿವಿಷನಲ್ ಸ್ಟ್ರಕ್ಚರಲ್ಲಿ ಇದೊಂದು ಅಡ್ವಾಂಟೇಜ್ ಇದೆ ಅಥವಾ ಒಂದು ಡಿಫರೆನ್ಸ್ ಅಂತ. ಕಾಸ್ಟ್ ಮೇಲೆ ಹೇಳೋದಾದ್ರೆ ಬೇಸ್ಡ್ ಆನ್ ದ ಕಾಸ್ಟ್ ಅಂತ ಫಂಕ್ಷನಲ್ ಸ್ಟ್ರಕ್ಚರ್ ಅಲ್ಲಿ ಡೂಪ್ಲಿಕೇಶನ್ ಇರಲ್ಲ. ಅದಕ್ಕೆ ಇದು ತುಂಬಾ ಚೀಪ್ ಆಗಿ ಎಕನಾಮಿಕಲ್ ಆಗುತ್ತೆ. ಯಾಕೆ ಅಂದ್ರೆ ಏನೇ ಒಂದು ಕೆಲಸ ಆಗ್ಬೇಕಾದ್ರೂ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲ ಅವ್ರ ಡಿಪಾರ್ಟ್ಮೆಂಟ್ ಅವ್ರು ಏನ್ ಮಾಡಬೇಕು ಅಷ್ಟು ಕೆಲಸ ಮಾತ್ರ ಮಾಡ್ತಾ ಇರ್ತಾರೆ. ಡಿವಿಷನಲ್ ಸ್ಟ್ರಕ್ಚರ್ ಅಲ್ಲಿ ಎಲ್ಲದಕ್ಕೂ ಈಗ ಸಪೋಸ್ ಒಂದು ಪ್ರಾಡಕ್ಟ್ ಸಿಮಿಲರ್, ಒಂದು ಪ್ರೋಸೆಸ್ ತುಂಬಾ ಸಿಮಿಲಾರಿಟಿ ಇರುತ್ತೆ ಅಥವಾ ಸೇಮ್ ಇರುತ್ತೆ ಅಂತ ಇಟ್ಕೊಳ್ಳಿ. ಅವ್ರದೇ ಒಂದು ಡಿವಿಷನ್ ಇವ್ರದೇ ಒಂದು ಡಿವಿಷನ್ ಇದ್ದಾಗ ಸೇಮ್ ಪ್ರೋಸೆಸ್ ಎರಡೂ ಕಡೆ ನಡಿಬೇಕಾಗುತ್ತೆ. ಇದು ಕಾಸ್ಟ್ಲಿ ಆಗುತ್ತೆ. ಬೇಸ್ಡ್ ಆನ್ ದ ಕೋಆರ್ಡಿನೇಷನ್ಗೆ ಬಂದಾಗ ತುಂಬ ಡಿಫಿಕಲ್ಟು ಫಂಕ್ಷನಲ್ ಸ್ಟ್ರಕ್ಚರಲ್ಲಿ. ಯಾಕೆ ಅಂದರೆ ಮಲ್ಟಿ ಪ್ರಾಡಕ್ಟ್ನ ಈ ಕಂಪ್ನಿಗಳಲ್ಲಿ ಮಾಡೋಕ್ಕಾಗಲ್ಲ. ಮಲ್ಟಿ ಪ್ರಾಡಕ್ಟ್ ಏನಾದರೂ ಮಾಡಂಗಿದ್ರೆ ಇದು ತುಂಬ ಕಷ್ಟ ಆಗುತ್ತೆ. ಸಿಂಗಲ್ ಪ್ರಾಡಕ್ಟ್ ಇದ್ರೆ ಇದು ಬೆಸ್ಟ್ ಫಂಕ್ಷನಲ್ ಸ್ಟ್ರಕ್ಚರ್. ಅದೇ ಡಿವಿಷನಲ್ ಸ್ಟ್ರಕ್ಚರಲ್ಲಿ ಈಸಿ ಮಲ್ಟಿ ಪ್ರಾಡಕ್ಟ್ ಮಾಡಂಗಿದ್ರೆ ನಿಮ್ಮ ಬ್ರ್ಯಾಂಡ್ ತುಂಬ ಮಲ್ಟಿ ಪ್ರಾಡಕ್ಟ್ ಇದೆ ಅಥವಾ ಬೇರೆದೆಲ್ಲ ಇದೆ, ಮೊಬೈಲ್ ಇದೆ, ಇಯರ್ಫೋನ್ ಇದೆ, ಅಥವಾ ಬೇರೆ ಬ್ಯಾಗ್ಸ್ ಇದೆ, ಗ್ಯಾಜೆಟ್ಸ್ ಬೇರೆದೆಲ್ಲ ಇದೆ, ಲ್ಯಾಪ್ಟಾಪ್ ಇದೆ, ಆ ಥರ ಎಲ್ಲ ಇದ್ದಾಗ ದಿಸ್ ಇಸ್ ಈಸಿ. ಬಿಕಾಸ್ ಎಲ್ಲ ಒಂದು ಫಂಕ್ಷನು ಒಂದೇ ಪ್ರಾಡಕ್ಟ್ ಅಂಡರಲ್ಲಿ ಬರೋದ್ರಿಂದ ಯಾರೋ ಒಬ್ಬರೇ ಬಾಸ್ ಇರ್ತಾರೆ. ಸೊ ಒಬ್ಬರು ಏನು ಬಾಸ್ ಹೇಳ್ತಾ ಇರ್ತಾರೆ ಅದರಿಂದ ಕೋಆರ್ಡಿನೇಷನ್ ಚೆನ್ನಾಗಿರುತ್ತೆ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. Click here to watch the next series video. Support us by subscribing. Thank you for watching. See you in the next class. Bye.